ಇವತ್ತು ನಮಗೆ ಸಾಮೆ ಅಕ್ಕಿಲಿ ಯಾವ ರೀತಿಯಾದಂತಹ ಅಡುಗೆನ ತಯಾರಿ ಮಾಡಿಕೊಡ್ತಾ ಇದ್ದೀರಾ? ಸಾಮೆ ಅಕ್ಕಿಲಿ ಸಾಮೆ ಅಕ್ಕಿ ಸೆಟ್ ದೋಸೆ. ಓ, ಸೆಟ್ ದೋಸೆ. ಓಕೆ. ಎಲ್ರಿಗೂ ಸೆಟ್ ದೋಸೆ ಅಂತಂದ್ರೆ ಎಲ್ರಿಗೂ ಪರಿಚಯ ಅಲ್ಲ. ಹೌದು ಹೌದು. ಈ ಸಿರಿಧಾನ್ಯದಲ್ಲಿ ಸಾಮೆ ಅಕ್ಕಿಯಲ್ಲಿ ಮಾಡೋಣ ಅಂತ. ಓಕೆ, ಖಂಡಿತ. ಸಾಮೆ ಅಕ್ಕಿಗೆ ಅದ್ ನೆಂಚ್ಕೊಳಕ್ ನಮಗೆ ಏನ್ ಬೇಕು? ಅದಕ್ಕೆ ಎಲ್ಲಾ ತರ ಚಟ್ನಿಗಳು ಮಾಡ್ಬೋದು. ತೆಂಗಿನಕಾಯಿ ಚಟ್ನಿ, ಇನ್ನ ಪುದೀನಾ ಚಟ್ನಿ ಎಲ್ಲಾನು ಮಾಡ್ಬೋದು. ಅದೇ ಈಗ ಹುರುಳಿ ಚಟ್ನಿನ ವಿಶೇಷವಾಗಿ ಇದಕ್ಕೆ ಮಾಡೋದಕ್ಕೆ ಹುರುಳಿ ಚಟ್ನಿ ಯೋಚನೆ ಮಾಡಿದ್ವಿ. ಸರಿ, ಹಾಗಾದ್ರೆ ದೋಸೆಗೆ ಮತ್ತೆ ಹುರುಳಿ ಚಟ್ನಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ಬೇಡಿ. ಸಾಮೆ ಅಕ್ಕಿ ಸೆಟ್ ದೋಸೆ ಮತ್ತು ಹುರುಳಿ ಚಟ್ನಿ ಬೇಕಾಗುವ ಪದಾರ್ಥಗಳು: ಸಾಮೆ ಅಕ್ಕಿ, ಮೆಂತ್ಯ, ಉದ್ದಿನಬೇಳೆ, ಹುರುಳಿಕಾಳು, ಉಪ್ಪು, ಎಣ್ಣೆ, ಒಣ ಮೆಣಸಿನಕಾಯಿ, ಹುಣಸೆಹಣ್ಣು, ಕೊಬ್ಬರಿ, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ. ಸೊ ಇದು ಫರ್ಮೆಂಟೆಡ್ ಆಗಿರೋಂಥ ಹಿಟ್ಟು, ಹುದುಗುವಿಕೆ ಆಗಿರೋಂಥ ಹಿಟ್ಟು. ಸೊ ಇನ್ನ ಇದಕ್ಕೆ ಎಲ್ಲಾ ತರ ಚಟ್ನಿಗಳು ಮಾಡ್ಬೋದು. ಕಾಯಿ ಚಟ್ನಿ, ಹುರ್ಗಡ್ಲೆ ಚಟ್ನಿ, ತರಕಾರಿಗಳಲ್ಲಿ ಚಟ್ನಿ, ಹುರುಳಿ ಚಟ್ನಿ ಮಾಡ್ಬೋದು. ಸೊ ಈಗ ಹುರುಳಿ ಚಟ್ನಿನ ಇದಕ್ಕೆ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ದೀನಿ. ಹಾಗಾದ್ರೆ ಈಗ ಮೊದ್ಲಿಗೆ ಏನ್ ಪ್ರಾರಂಭ ಮಾಡೋಣ? ಮೊದ್ಲಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಚಟ್ನಿ ರೆಡಿ ಇತ್ತು ಅಂದ್ರೆ ದೋಸೆ ಹಾಕಿ ಬಿಸಿ ಬಿಸಿಯಾಗಿ ತಿನ್ಬೋದಲ್ವಾ? ಹೌದು ಹೌದು ಹೌದು. ಹಾಗಾದ್ರೆ ಮೊದ್ಲಿಗೆ ಅದನ್ನ ಹುರ್ಕೋಬೇಕು. ಯಾವ್ದನ್ನ? ಹುರುಳಿಕಾಳನ್ನ ಹುರ್ಕೋಬೇಕು. ಓಕೆ. ಹುರ್ಕೋಬೇಕು. ಸ್ಪೂನ್ ತಗೊಳ್ಳಿ. ಓಕೆ. ಅಂದ್ರೆ ನಾವು ಈ ಕಡಲೆ ಚಟ್ನಿ, ಶೇಂಗಾ ಚಟ್ನಿ ಮಾಡ್ಬೇಕಾದ್ರೆ ಕಡಲೆ ಶೇಂಗಾ ಹಾಕೋತೀವಿ. ಇವಾಗ ಇದಕ್ಕೆ ಹುರುಳಿಕಾಳು ಹಾಕೋಬೇಕು. ಇದು ಒಂದು ಭಾಗ ಹಾಕೊಂಡ್ರೆ 4ರಷ್ಟು ತೆಂಗಿನ ತುರಿ ಬೇಕಾಗುತ್ತೆ. ಕೆಂಪಿಗೆ ಹುರ್ಕೋಬೇಕು. ಓಕೆ, ಕೆಂಪಗಾಗೋವರೆಗೂ ಹುರ್ಕೋಬೇಕು ಅದನ್ನ. ಹೌದು, ಕೆಂಪಾದ್ರೆ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗೋದು ಗೊತ್ತಾಗುತ್ತೆ. ಅಂದ್ರೆ ಹಸಿ ವಾಸನೆ ಬರುತ್ತೆ ಅನ್ಸುತ್ತೆ. ಹಸಿ ವಾಸನೆ ಬರುತ್ತೆ. ನಾವು ಜಾರಿಗೆ ಹಾಕೋಣ. ಓಕೆ. ಓಕೆ, ಇದಕ್ಕೆ ಏನೇನು ಕೊಡ್ಲಿ? ಒಂದು 4 ಪಟ್ಟು ತೆಂಗಿನ ತುರಿ ತಗೊಳ್ಳಿ. ಓಕೆ, ತೆಂಗಿನ ತುರಿ ಅಂದ್ರೆ ಈಗ ಹಾಕೋಬಹುದಲ್ವಾ? ನಮಗೆ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ತೆಂಗಿನ ತುರಿ, ಹುಣಸೆಹಣ್ಣು ಕೊಡ್ಲಾ? ಸ್ವಲ್ಪ ರುಚಿಗೆ ತಕ್ಕಷ್ಟು. ನೀರಲ್ಲಿ ನೆನೆಸಿದ್ರೆ ಬಹಳ ಒಳ್ಳೇದು, ಬೇಗ ಗ್ರೈಂಡ್ ಆಗುತ್ತೆ. ಒಣಮೆಣಸಿನಕಾಯಿ ಒಂದೆರಡು ಒಣಮೆಣಸಿನಕಾಯಿ. ಇದನ್ನು ಅಷ್ಟೇ ನಮ್ಮ ಒಂದು ಕೆಪಾಸಿಟಿ, ಖಾರದ ಕೆಪಾಸಿಟಿ ನೋಡಿ ಹಾಕೊಳ್ಳಬೇಕು. 2 ಸಾಕಾ? 2 ಸಾಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಓಕೆ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಕರಿಬೇವನ್ನು ಮಿಕ್ಸ್ ಮಾಡಿ. ಕರಿಬೇವು ಹಾಕೊಳ್ಳೋಣ. ಒಂದು 4 ಹಾಕೊಳ್ಳ? ಹಾ, 4 ಹಾಕೊಳ್ಳಿ. ಓಕೆ. ಸೊ ಆಗಿದೆ ಅಂತ ಅನ್ಸುತ್ತಲ್ಲ ಸರ್? ತೊಳ್ಕೊಳ್ಳೋಣ. ಓಕೆ, ಸೊ ಚಟ್ನಿ ರೆಡಿ ಆಗಿದೆ. ಓಕೆ, ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಾಗುತ್ತೆ. ಓಕೆ. ಓಕೆ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಡೋಣ. ಓಕೆ. ಓಕೆ, ಸಾಸಿವೆ ತಗೊಳ್ಳಿ. ಜೀರಿಗೆ ಕರಿಬೇವು ತಗೊಳ್ಳಿ. ಚಟ್ನಿಗೆ ಒಗ್ಗರಣೆ ಕೊಟ್ರೇನೆ ಚಂದ ಅಲ್ಲ? ಹೌದು, ಒಗ್ಗರಣೆ ಹಾಕಿದ್ರೆ ರುಚಿನೂ ಕೊಡುತ್ತೆ. ಹಾಗೆ ಅದು ಒಂದು ಒಲೆ ಹೇಳದಂಗೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ.
ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಾವು ಇನ್ನೂ ತುಂಬಾ ದಿವಸ ಪ್ರಿಸರ್ವ್ ಮಾಡ್ಬೋದು, ಅಂದ್ರೆ ತುಂಬಾ ಹೊತ್ತು ಪ್ರಿಸರ್ವ್ ಮಾಡ್ಬೋದು. ತುಂಬಾ ಹೊತ್ತು ಪ್ರಿಸರ್ವ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಒಗ್ಗರಣೆಗಳಿಗೆ ಕೊಬ್ಬರಿ ಎಣ್ಣೆ ಬಹಳ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಹಾಗೂ ಓಕೆ, ಓಕೆ. ಸೊ ಚಟ್ನಿ ರೆಡಿ ಆಗಿದೆ. ಚಟ್ನಿ ರೆಡಿ ಆಗಿದೆ. ಈಗ ದೋಸೆ ತವನು ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ ಎಣ್ಣೆ ಕೊಟ್ಟು, ಕಡಲೆಕಾಯಿ ಎಣ್ಣೆ ತುಂಬಾ ಟೇಸ್ಟ್ ಆಗಿರುತ್ತೆ ದೋಸೆಗೆ ಎಸ್ಪೆಷಲಿ. ಹೌದು. ಓಕೆ, ದೋಸೆ ರೆಡಿ ಇದೆ, ದೋಸೆ ಹಿಟ್ಟುನು ರೆಡಿ ಇದೆ. ಓಕೆ, ಹಾಕೋಣ. ಸಣ್ಣ ಸಣ್ಣ ದೋಸೆಗಳು ಹಾಕಿದ್ರೆ ಕೊತ್ತಂಬರಿ ಕ್ಯಾರೆಟ್ ಸ್ವಲ್ಪ ಹಾಕಿದ್ರೆ ಗಾರ್ನಿಶಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಬರೀ ದೋಸೆ ತಿನ್ನೋದಕ್ಕಿಂತ ಅಲ್ವಾ? ಹೌದು. ಕ್ಯಾರೆಟ್. ಓಕೆ, ಸೊ ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ? ಹೌದು. ಓಕೆ, ಆಗಿದೆಯಾ ದೋಸೆ? ಬೆಂದಿದೆ. ಓಕೆ, ಹದವಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಇದನ್ನ ಕ್ಲೀನ್ ಆಗಿ ಜೋಡಿಸೋಣ. ಓಕೆ, ಜೋಡಿಸಿದಾಗ ತಿನ್ನೋದಕ್ಕೆ ನೋಡೋದಕ್ಕೆ ಎಲ್ಲರಿಗೂ ಖುಷಿಯಾಗಿ ಕಾಣಿಸುತ್ತೆ. ಹೌದು. ಸೊ ಸಾಮೆ ಸೆಟ್ ದೋಸೆ ಹುರ್ಲಿ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಆ್ಯಂಡ್ ಯಮ್ಮಿ ಫಾರ್ ಟಮ್ಮಿ ಫುಡ್ ಆಗಿರುವಂತಹ ಸಾಮೆ ಅಕ್ಕಿ ಸೆಟ್ ದೋಸೆ ಹಾಗೆ ಹುರುಳಿ ಕಾಳಿನ ಚಟ್ನಿ ರೆಡಿ ಆಗಿದೆ.